ಹಾಯ್ ಫ್ರೆಂಡ್ಸ್, ಇದು ದೇವರಾಯನ ದುರ್ಗದಲ್ಲಿ ಈ ತರ ರಾಮ ವನವಾಸಕ್ಕೆ ಅಂತ ಬಂದಿರ್ತಾರೆ. ವನವಾಸಕ್ಕೆ ಬಂದಾಗ ಇಲ್ಲಿ ನೀರು ಸಿಗದೆ ಇರುವಾಗ ರಾಮ ಈ ರೀತಿ ಬಾಣವನ್ನು ಬಿಟ್ಟು ಈ ರೀತಿ ನೀರಿನ ಚಿಲುಮೆಯನ್ನು ಮಾಡ್ತಾರೆ. ಅವಾಗಿನಿಂದ ನಾಮವನ್ನು ಇಟ್ಟುಕೊಳ್ಳುತ್ತಾರೆ. ಈ ಈ ಪ್ರಸಿದ್ಧ ತಾಣಕ್ಕೆ ನಾಮ ಚಿಲುಮೆ ಎಂದು ಹೆಸರಿದೆ. ಹಾಗೆ ಈ ನೀರು ಕುಡಿಯಲು ಎಷ್ಟು ಶುದ್ಧವಾಗಿದೆ ಅಂದರೆ ಅಷ್ಟು ಕುಡಿಯಲು ಯೋಗ್ಯವಾದ ನೀರಾಗಿದೆ. ಇದು ತುಂಬಾ ಕುಡಿಯುವ ನೀರು ಸಿಹಿ ನೀರಿನ ಆಗಿದೆ. ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಸುತ್ತಮುತ್ತ. ನಾನು ರಜೆ ಸಮಯದಲ್ಲಿ ಇಂಥ ವಾತಾವರಣದಲ್ಲಿ ಇರೋಕ್ಕೆ ತುಂಬಾ ಇಷ್ಟಪಡ್ತೀನಿ. ತುಂಬ ಲೈಕ್ ಆಗೋ ಸ್ಥಳ ಇದು ಎಲ್ಲರಿಗೂ. ಇಲ್ಲಿ ಮಳೆ ಆಗ್ತಾ ಇದೆ. ವಾತಾವರಣ ಇನ್ನೂ ಚೆನ್ನಾಗಿದೆ.